ಇಷ್ಟ ಮೇಲೆ ಅವನನ್ನು ನಾಶ ಮಾಡು. ಅದಕ್ಕನುಗುಣವಾಗಿ ಮೋಹಿಸುವವಳಾಗುತ್ತಿ ಅಂತಾದ್ರೆ ನಿನಗೆ ಮೋಹಿನಿ ಎನ್ನುವಂತ ಹೆಸರು. ಹಾಗಾಗಿ ಹೋಗ್ಬೇಕಾದ್ರೆ ಎಲ್ಲಿಗೆ? ಶೂನ್ಯಕಾಪುರವನ್ನು ಆಳುತ್ತಾ ಇದ್ದಾನೆ ಆ ದುಷ್ಟ. ಶೂನ್ಯಕಾಪುರದ ಸನಿಹದಲ್ಲಿಯೇ ಬಿಂದು ಸರೋವರ ಎನ್ನುವುದಿದೆ. ಆ ಸರೋವರದಲ್ಲಿಯೇ ನೀವು ಬೇಕಾದ ಹಾಗೆ ವಿಹರಿಸುತ್ತಾ ಅವನ ಕಣ್ಣಿಗೆ ಬಿದ್ದರೆ ಸಾಕು. ಮುಂದಿನದನ್ನು ನೀವು ಮಾಡಿಕೊಳ್ಳಿ. ನನ್ನ ಅನುಗ್ರಹ ನಿಮಗೆ ಸದಾ ಹೋಗಿ ಬರ್ತೇನೆ. ಹೋಗಿ ಬನ್ನಿ. ಅಪ್ಪನ ಒಪ್ಪಿಗೆಯನ್ನು ಪಡೆದಂತಾಯಿತು. ಹಾಗಿದ್ರೆ ಹೋಗಬೇಕಾದದ್ದು ಎಲ್ಲಿಗೆ? ಹಿಮಾಲಯದ ಬಿಂದು ಸರೋವರದ ಬಳಿಗೆ. ತಡಬಾಡುದು ಯಾಕೆ? ಎಲ್ಲರೂ ಜೊತೆಗೊಂಡುಕೊಂಡು ಹತ್ತಗಳಿಗೆ ನಡೆಯೋಣ. ತಲೆ ಒಟ್ಟು ಬಚ್ಚಲು ಮನೆಯಾಗಿ ಒಂದು ಹೇಳ್ತೇನೆ ನಾನು. ಏನು? ಎಲೆಮರೆ ಕಾಯಿಯಾಗಿರುವಾಗ ಒಮ್ಮೆ ಹೆಸರಿಗೆ ಬರಬೇಕು ಅಂತ ಕಾಣು. ಹೆಸರಿಗೆ ಬಂತು ಅದರಷ್ಟು ದೊಡ್ಡ ಚಿತ್ರಹಿಂಸೆ ಮತ್ತೊಂದಿಲ್ಲ ಅಲ್ವಾ? ವೈಯಕ್ತಿಕ ಬದುಕೇ ಇಲ್ಲ. ಎಲ್ಲಿ ಹೋಗಿ ಅದವರಲ್ವ ನಮಗೆ ಹೋಗಲಿಕ್ಕೆ ಗೊತ್ತುಂಟ. ಹಾಗಾಗಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ದಿವಸ ಕಳೆದು ಹಾಳಾದ ತಲೆಯನ್ನು ಸರಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಎಲ್ಲಿ ಎಲ್ಲಿ ಎನ್ನುವುದಾಗಿ ಯೋಚಿಸಿದಾಗ ಒಂದು ನೆನಪಾಯ್ತು. ಯಾವುದು? ಕೃಷ್ಣಾದ್ರಿಯ ತಪ್ಪಲಿನಲ್ಲಿರುವ ಬಿಂದು ಸರಸ ಬಹಳ ಪ್ರಶಾಂತವಾದ ಸ್ಥಳ. ಒಬ್ಬನೇ ಹೋಗ್ಲಿಕ್ಕೆ ಮತ್ತೆ ಆಗ್ತದಾದ ನಿಮ್ಮನ್ನು ಸೇರಿಸು. ಎಲ್ಲರನ್ನೂ ಸೇರಿಸಿಕೊಳ್ಳಿಕ್ಕೆ ಇಲ್ಲ. ಕೆಲವರು ನಮ್ಮೊಟ್ಟಿಗೆ ಬಂದ್ರೆ ಅದೇ ದೊಡ್ಡ ಪ್ರಶಾಂತ ಹಾಳು ಮಾಡುವ ವಾತಾವರಣ. ಹಾಗಾಗಿ ಹೆಚ್ಚು ಹರಟೆ ಮಾಡದವರನ್ನು ಸೇರಿಸಿಕೊಂಡು ಅಲ್ಲೇ ಆದ್ರೆ ನೋಡಿದ್ರೆ ರಕ್ಕಿಸ ಬರುವ ಹಾಗೆ ಕಾಣುವುದಿಲ್ಲ. ಆದ್ರೆ ಅವ ಬರುವ ತನಕ ನಾವೇನು ಮಾಡುದು? ಮನಸ್ಸಿಗೆ ಬೇಸರ ಆಗಕೂಡದು. ಹಾಗಾಗಿ ಕಾಣುತ್ತಾ ಒಂದು ಚಪ್ಪಕ ವೃಕ್ಷ ಅದರ ಅಡಿಯಲ್ಲಿ ಕುಳಿತುಕೊಂಡು ಒಬ್ಬಳು ಹಾಡುತ್ತಾ ಇಬ್ಬರು ಕುಡಿಯುತ್ತಾ ಹಸುರನ್ನು ನಿರೀಕ್ಷಲಿರುವ
ಅವ ಅನಂಗ, ಅವನಿಗೆ ಅಂಗ ಇಲ್ಲ. ಅಂಗ ಇಲ್ಲದವ ಬಾಳ ಬಿಟ್ಟ ಹೇಗೆ? ಅವ ಮರೆಯಿಂದ ಬಿಡು, ಅವನಿಗೆ ಅವನದ್ದು ಎದುರಿನಲ್ಲಿ ಕೆಲಸವೇ